ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 12ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯೇ ಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಭಾವಗಳೆಲ್ಲ ನನ್ನಿಂದಲೇ ಹುಟ್ಟಿದವು ಎಂದು ತಿಳಿ. ಆದರೆ ನಾನು ಅವುಗಳಲ್ಲಿ ಇಲ್ಲ, ಅವುಗಳೆಲ್ಲವೂ ನನ್ನಲ್ಲಿವೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕದ ಮೂಲಕ ನಮ್ಮ ಬದುಕಿನಲ್ಲಿ ಇರಬಹುದಾದಂತಹ 3 ಗುಣಗಳ ಬಗ್ಗೆಯೂ ಕೂಡ ಕೃಷ್ಣ ಇಲ್ಲಿ ತಿಳಿಸಿದ್ದಾನೆ. ಒಂದು ತಮಸ್ಸು, 2ನೆಯದು ರಜಸ್ಸು, 3ನೆಯದು ಸಾತ್ವಿಕ ಅಥವಾ ಸತ್ವ. ಈ 3 ಗುಣಗಳು ಕೂಡ ಭಗವಂತನಿಂದಲೇ ಬಂದಿರುವಂಥದ್ದು. ಒಂದು ದೃಷ್ಟಿಯಿಂದ ಇವೆಲ್ಲ ಒಂದೇ ಗುಣ. ಇವುಗಳನ್ನು ಬೇರೆ ಬೇರೆ ಮಾಡಿದರೆ 3 ಭಾಗವಾಗಿ ನಾವು ಮಾಡಬಹುದು. ಇವು ಒಂದೇ ಗುಣದ 3 ಬೇರೆ ಬೇರೆ ಸ್ವಭಾವ ಎಂತಲೂ ಕೂಡ ಹೇಳಬಹುದು. ನೀರು 3 ರೂಪದಲ್ಲಿದೆ. ಅಂದರೆ ನೀರು ಅನ್ನುವಂಥದ್ದು ಘನೀಭೂತವಾಗಿದ್ದಾಗ ಅದು ಕಲ್ಲು ಬಂಡೆಯಂತೆ ಹಿಮರಾಶಿಯಾಗಿ ಬಿದ್ದಿರುತ್ತದೆ. ಅದಕ್ಕೆ ಚಲನೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಬಿಡಿ. ಶುದ್ಧ ತಮಸ್ಸು, ಅದು ತಮಸ್ಸಿನ ರೂಪ. ಯಾವಾಗ ನೀರು ಘನೀಭೂತವಾಗುತ್ತೋ ಅದು ತಮಸ್ಸಿನ ರೂಪ. ಯಾವಾಗ ಆ ಹಿಮಬಂಡೆಯಾಗಿದ್ದಂತಹ ಒಂದು ಘನೀಭೂತವಾದಂತಹ ನೀರು ಯಾವಾಗ ಕರಗಿ ನೀರಾಗುವುದೋ ಆಗ ಅದು ಹರಿಯುವುದಕ್ಕೆ ಆರಂಭವಾಗುತ್ತೆ. ಮೇಲಿನಿಂದ ಕೆಳಗೆ ಅದು ಹರಿದುಕೊಂಡು ಹೋಗ್ತಾ ಹೋಗುತ್ತೆ. ನೀರನ್ನ ಚೆನ್ನಾಗಿ ಮರಳಿಸಿದಾಗ ಅಥವಾ ತೀಕ್ಷ್ಣವಾದ ಸೂರ್ಯನ ರಶ್ಮಿ ಅದರ ಮೇಲೆ ಬಿದ್ದಾಗ ಅದು ಆವಿಯಾಗಿ ಕೆಳಗಿನಿಂದ ಮೇಲೆ ಹೋಗುತ್ತೆ. ಯಾವ ನೀರು ದ್ರವರೂಪದಲ್ಲಿರುವಾಗ ಮೇಲಿನಿಂದ ಕೆಳಕ್ಕೆ ಬರುವುದೋ ಅದೇ ನೀರು ಆವಿಯಾದಾಗ ಕೆಳಗಿನಿಂದ ಮೇಲೆ ಹೋಗುತ್ತದೆ. ಹಾಗೆಯೇ ಗುಣಗಳು ಕೂಡ. ತಮೋಗುಣಿ ಒಂದು ರೀತಿ ಜಡ ಇದ್ದಂತೆ. ಅವನು ಚಲಿಸುವಂಥದ್ದು ಬಹಳ ನಿಧಾನ. ನಿದ್ರೆ, ಆಲಸ್ಯ, ಅಜ್ಞಾನ, ಮೋಹ ಇವೆಲ್ಲ ತುಂಬಿ ತುಳುಕಾಡ್ತಾ ಇರುತ್ತೆ. ಅದೇ ರಜೋಗುಣಿಯ ಮನಸ್ಸು ಅದು ಪಾದರಸದಂತೆ ಚಂಚಲ. ಯಾವಾಗಲೂ ಒಂದರಿಂದ ಮತ್ತೊಂದಕ್ಕೆ ನೆಗಿತಾ ಇರುತ್ತೆ. ಬೇಕಾದಷ್ಟು ಆಸೆ ಆಕಾಂಕ್ಷೆಗಳು ಕುದಿಯುತ್ತಲೇ ಇರುತ್ತೆ ಒಳಗೆ. ಅವನ್ನ ತೃಪ್ತಿಪಡಿಸಿಕೊಳ್ಳಲು ಧಾವಿಸುತ್ತಾನೆ ಹೊರಗಡೆ. ಹಾಗೆ ಪ್ರಯತ್ನ ಮಾಡುವಾಗ ಒಮ್ಮೆ ಸಂತೋಷ ಪಡ್ತಾನೆ, ಒಮ್ಮೆ ದುಃಖ ಪಡ್ತಾನೆ. ಹಲವಾರು ಪೆಟ್ಟುಗಳು ಬೀಳ್ತಲೇ ಹೋಗ್ತವೆ. ಬಿದ್ದಾಗ ಸ್ವಲ್ಪ ಕಾಲ ತೆಪ್ಪಗಿರ್ತಾನೆ. ನಂತರ ಪುನಃ ಶುರು ಮಾಡ್ತಾನೆ ವಿಷಯ ಸುಖದ ಬೇಟೆಗೆ. ಅನಂತರ ಬರುವವನೇ ಸಾತ್ವಿಕ ಪ್ರಕೃತಿಯ ಮನುಷ್ಯ. ಅವನಲ್ಲಿ ಜ್ಞಾನವಿದೆ, ಶಾಂತಿ ಇದೆ, ಸಮಾಧಾನವಿದೆ, ಹಾಗೆ ಗಾಂಭೀರ್ಯವಿದೆ. ಇಲ್ಲಿ ಚೈತನ್ಯ ವಿಷಯ ವಸ್ತುಗಳನ್ನು ಬಿಟ್ಟು ಭಗವಂತನ ಕಡೆಗೆ ಸದಾ ಮನಸ್ಸು ಹಾರ್ತಾ ಇರುತ್ತೆ. ಹಾಗಾಗಿ ಈ ಎಲ್ಲ ಗುಣಗಳು ಬಂದಿರುವುದು ಭಗವಂತನಿಂದಲೇ. ಮೊದಲು ಕಟ್ಟಿ ಹಾಕಿ ಅನಂತರ ಕಟ್ಟನ್ನು ಬಿಡಿಸ್ತಾ ಹೋಗ್ತಾನೆ.
ಆದರೆ ಅವುಗಳಲ್ಲಿ ನಾನು ಇಲ್ಲ ಎಂತ ಇದ್ದಾನೆ. ಭಗವಂತನಾದರೋ ಈ 3 ಗುಣಗಳಿಗೆ ಬಂಧಿಯಲ್ಲ. ಇವನು ಅವುಗಳ ಯಾವ ಹಂಗಿಗೂ ಸಿಕ್ಕಿಲ್ಲ. ಆದರೆ ಈ ಗುಣಗಳಾದ್ರೋ ತಾವು ಬೇರೆ ಇರುವುದಕ್ಕೆ ಆಗುವುದಿಲ್ಲ. ಭಗವಂತನ ಆಧಾರದ ಮೇಲೆಯೇ ಇರಬೇಕಾಗಿದೆ. ಅಲೆಗೆ ಸಾಗರದ ಆಧಾರ ಬೇಕು, ಸಾಗರಕ್ಕೆ ಅಲೆ ಬೇಕಿಲ್ಲ. ಹಾಗೆಯೇ ಭಗವಂತನಿಗೆ ಗುಣಗಳ ಆಧಾರ ಬೇಕಾಗಿಲ್ಲ. ಅವನು ಇವುಗಳನ್ನು ಅತಿಕ್ರಮಿಸಿದ್ದಾನೆ. ಹಾಗಾಗಿ ಎಲ್ಲವೂ ಕೂಡ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. ಸೂತ್ರದಲ್ಲಿ ಮಣಿಗಳಿದ್ದಂತೆ ಅಂಥೇಳಿ ಪರಮಾತ್ಮ ಇಲ್ಲಿ ಈ ಶ್ಲೋಕದಲ್ಲಿ ವ್ಯಾಖ್ಯಾನವನ್ನು ಆರಂಭಿಸ್ತಾ ಇದ್ದಾನೆ. ಮನಸ್ಸು ಬುದ್ಧಿಯಲ್ಲಿ ಈ 3 ಗುಣಗಳು ಆತ್ಮನ ಶಕ್ತಿಯನ್ನು ಪಡೆದೇ ತಮ್ಮ ತಮ್ಮ ಚಟುವಟಿಕೆಗಳನ್ನು ನಡೆಸುತ್ತವೆ. ಹಿಂದೆ ಹೇಳಿದುದನ್ನೇ ಪರಮಾತ್ಮನು ಪುನರುಚ್ಚರಿಸುತ್ತಿದ್ದಾನೆ. ಪುರುಷನ ವಿನಃ ಪ್ರಕೃತಿಗೆ ಏನು ಮಾಡಲೂ ಕೂಡ ಸಾಧ್ಯವಿಲ್ಲ. ಸಮುದ್ರದಲ್ಲಿ ಅಲೆಗಳು ಉತ್ಪತ್ತಿಯಾಗಿ ಕೆಲವು ಕಾಲ ಇದ್ದು ಅಲ್ಲೇ ಅವು ಲಯವಾಗುವಂತೆ ಇದು. ಅವುಗಳಲ್ಲಿ ನಾನಿಲ್ಲ, ಅವುಗಳು ನನ್ನಲ್ಲಿವೆ ಎಂಬುದೇ ಪರಮಾತ್ಮನ ಹೇಳಿಕೆ. ಈ ಹೇಳಿಕೆಯನ್ನ ಓದುವಾಗ ಅದು ಅರ್ಥವಾಗುವುದಿಲ್ಲ. ಮಾತ್ರವಲ್ಲ, ಹೇಳಿರುವ ರೀತಿಯೇ ಸರಿಯಲ್ಲ ಎಂದು ಧ್ವನಿಸುತ್ತದೆ. ಏಕೆಂದರೆ ಎ ಯಲ್ಲಿ ಬಿ ಇರದಿದ್ದರೆ ಬಿ ಯಲ್ಲಿ ಎ ಇರಲು ಸಾಧ್ಯವಿಲ್ಲ. ಅಂದರೆ ನಾನು ಅವುಗಳಲ್ಲಿ ಇಲ್ಲದಿದ್ದರೆ ಅವುಗಳೂ ನನ್ನಲ್ಲಿರಲು ಸಾಧ್ಯವಿಲ್ಲ ಅಂಥೇಳಿ ಒಂದು ಲೌಕಿಕವಾದಂಥ ಒಂದು ಮಾತಿದೆ. ಆದರೆ ಇಲ್ಲಿ ಪರಮಾತ್ಮನು ಹೇಳಿರುವಂಥ ರೀತಿಯೇ ಬೇರೆ. ನಾನು ಅವುಗಳಲ್ಲಿಲ್ಲ, ಆದರೆ ಅವುಗಳು ನನ್ನಲ್ಲಿವೆ ಅಂತ ಹೇಳಿ. ಈ ಹೇಳಿಕೆ ಪರಮಾತ್ಮನಿಗೂ ಮತ್ತು ಪ್ರಕೃತಿಗೂ ಇರುವಂಥ ಒಂದು ಸಂಬಂಧವನ್ನು ಸ್ಪಷ್ಟವಾಗಿ ವಿವರಿಸ್ತದೆ. ಪುರುಷನಿಗೂ ಪ್ರಕೃತಿಗೂ ಕಾರ್ಯಕಾರಣ ಸಂಬಂಧವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಇದು ತೋರಿಸ್ತಾ ಇದೆ. ಇವರಿಬ್ಬರ ನಡುವಣ ಸಂಬಂಧ ಅದ್ಯಾವ ಸಂಬಂಧ ಅಂತಂದರೆ, ಭ್ರಾಂತಿಗೊಂಡವನಿಗೆ ಕತ್ತಲೆಯಲ್ಲಿ ಒಂದು ಕಂಬವೂ ಕೂಡ ಪುರುಷನಂತೆ ಕಾಣುವಾಗ ಆ ಕಂಬವು ಹೇಳಬಹುದು, ನಾನು ಪುರುಷನಲ್ಲಿಲ್ಲ, ಬದಲಿಗೆ ಪುರುಷನು ನನ್ನಲ್ಲಿದ್ದಾನೆ ಎಂದು. ಹಾಗಾಗಿ ಆಚಾರ್ಯ ಶಂಕರರು ಹೇಳುವ ಹಾಗೆ ಈ ಒಂದು ಹೇಳಿಕೆಯ ಮೂಲಕ ನಮಗೆ ಏನು ಸ್ಪಷ್ಟವಾಗ್ತಾ ಇದೆ ಅಂತಂದರೆ, ಪ್ರಕೃತಿಗೆ ಪುರುಷನಿಗಿಂತ ಬೇರೆಯಾದ ಸ್ವತಂತ್ರ ಅಸ್ತಿತ್ವ ಇಲ್ಲ ಅಂಥೇಳಿ. ಪ್ರಕೃತಿಯು ತನ್ನ ಅಸ್ತಿತ್ವಕ್ಕಾಗಿ ಸದಾ ಪುರುಷನನ್ನು ಅವಲಂಬಿಸಿಕೊಂಡಿರಲೇಬೇಕು. ಹಾಗೆ ಪ್ರತಿಯೊಬ್ಬ ಮಾನವನು ಕೂಡ ಈ ಒಂದು ಪ್ರಕೃತಿ ದೇವನಿಗೆ, ಭಗವಂತನಿಗೆ ಸದಾ ಸಮರ್ಪಿಸಿಕೊಂಡಿರಲೇಬೇಕು, ಹಾಗೆ ಅವಲಂಬಿತಗೊಂಡಿರಲೇಬೇಕು. ಹಾಗಾಗಿ ತನ್ನ ಮಹಿಮೆಯನ್ನು ಯಾರು ಸರಿಯಾಗಿ ತಿಳಿಯರು ಎಂಬ ಕಾರಣದಿಂದಲೇ ತನ್ನ ಮಹಿಮೆಯನ್ನು ತಿಳಿ ಅಂತ ಹೇಳಿ ಭಗವಂತ ಈ ಶ್ಲೋಕದ ಮೂಲಕ ರಾಜಸಿಕ ಗುಣ, ತಾಮಸಿಕ ಗುಣ ಮತ್ತು ಸಾತ್ವಿಕ ಗುಣ ಇವೆಲ್ಲವೂ ಕೂಡ ತನ್ನಿಂದಲೇ ಏರ್ಪಟ್ಟಿರುವಂಥದ್ದು ಎಂಬ ದಿವ್ಯವಾದ ಅಂಶವನ್ನು ತಿಳಿ ಹೇಳ್ತಾ ಇದ್ದಾನೆ. ಆ ಮೂಲಕ ಯಾವ ಗುಣಗಳು ತನ್ನಲ್ಲಿರಬೇಕು, ಯಾವ ಗುಣಗಳಿಂದ ಏನೆಲ್ಲ ಸಾಧ್ಯವಾಗುತ್ತೆ ಅನ್ನುವುದನ್ನು ಕೂಡ ಭಗವಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಅನ್ನೋದನ್ನು ಗಮನಿಸೋಣ ಬನ್ನಿ. ಲೋಕದಲ್ಲಿ ನೀನೇನು ಮೊದಲಿಗನೆ ಕೊನೆಯವನೇ, ಲೋಕದಲ್ಲಿ ನೀನೇನು ಮೊದಲಿಗನೆ ಕೊನೆಯವನೇ, ಎದ್ದೆದ್ದು ಒದ್ದಾಡಿ ಏಕೆ ತೊಳಲಾಟ, ಇದೇ ವಿಶ್ವ ಮೊದಲಿಂದ ನೀ ಅಳಿದರೂ ಇಹುದು, ಇದೇ ವಿಶ್ವ ಮೊದಲಿಂದ ನೀ ಅಳಿದರೂ ಇಹುದು, ನೀ ಕ್ಷಣಿಕ ಜಗವಲ್ಲ ಮುದ್ದು ರಾಮ, ನೀ ಕ್ಷಣಿಕ ಜಗವಲ್ಲ ಮುದ್ದು ರಾಮ. ಹಾಗಾಗಿ ಮೊದಲಿಗನು ಕೊನೆಯವನು ಎಂಬುದು ಎಂಥದೂ ಇಲ್ಲದೆ ಯಾಕೆ ನಾವು ತೊಳಲಾಡ್ತಾ ಇದ್ದೇವೆ? ವಿಶ್ವ ಮೊದಲಿಂದಲೂ ಇದೆ, ಅದು ನಂತರ ಅಳಿದರೂ ಅಳಿಯಬಹುದು. ಆದರೆ ನಾವು ಕ್ಷಣಿಕವೇ ಹೊರತು ಜಗತ್ತು ಕ್ಷಣಿಕವಲ್ಲ. ಜಗತ್ತು ಶಾಶ್ವತವಾಗಿರುತ್ತೆ. ಅದರೊಟ್ಟಿಗೆ ನಾವು ಒಂದಾಗಿ ಬೆರೆತರೆ ಮಾತ್ರ ಈ ಜಗತ್ತು ನಮಗೆ ಸುಂದರವಾಗಿ ಕಾಣುತ್ತೆ. ಇಲ್ಲದೆ ಹೋದರೆ ಜಗತ್ತು, ನಾವು ಎರಡೂ ಕೂಡ ಕುರುಪರಾಗಿ ಹೋಗ್ತೇವೆ. ಹಾಗೆ ಜಗತ್ತನ್ನು ಸುಂದರವಾಗಿ ಕಾಣುವುದಕ್ಕೆ ನಾವು ಹಾಗೆ ಪ್ರಯತ್ನ ಮಾಡ್ತಾ ಇರೋಣ. ಸದಾ ಭಗವಂತನ ಸಮರ್ಪಣೆಯ ಕಡೆಗೆ
ನಮ್ಮ ಚಿತ್ತ ಹರಿಯಲಿ ಎಂಬುವಂಥದ್ದೇ ಕೃಷ್ಣನ ಮಾತು ಮತ್ತು ಮುದ್ದುರಾಮನ ಮಾತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.